ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿದರೆ ತುಂಬ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿ ನನ್ನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನೋಡಿ ಸ್ನೇಹಿತರೆ, ತುಂಬ ಜನ ಬಕ್ರೀದ್ ಇನ್ನೇನು ಹತ್ತತ್ರ ಬರ್ತಾ ಇದೆ, 5 ತಿಂಗಳು ಅಷ್ಟೇ ಉಳಿದಿದೆ ಬಕ್ರೀದ್ ಅಂತ ಅಂದ್ಕೊಂಡು ತುಂಬ ಜನ ನನ್ನ ಹತ್ರ ಮರಿಗಳನ್ನ ತಗೋಬೇಕು ಅಂತ ಫೋನ್ ಮಾಡ್ತೀರಾ. ಇನ್ನೂ ಕೆಲವು ಜನ ಸಂತೆ ಪೇಟೆಗಳಿಗೆಲ್ಲ ಬಂದು ಮರಿಗಳನ್ನ ಖರೀದಿ ಮಾಡ್ತಾ ಇರ್ತೀರ. ಅಂಥವ್ರಿಗೋಸ್ಕರ ಮತ್ತು ಬಕ್ರೀದನ್ನು ಟಾರ್ಗೆಟ್ ಮಾಡಿಕೊಂಡು ಬಕ್ರೀದ್ಗೋಸ್ಕರನೇ ಮರಿಗಳನ್ನ ಸಾಕಬೇಕು ಅಂದ್ಕೊಂಡೇನಿರ್ತೀರಲ್ಲ, ಅವ್ರಿಗೋಸ್ಕರ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಯಾರಾದರೂ ಬಕ್ರೀದನ್ನು ಟಾರ್ಗೆಟ್ ಮಾಡಿರೋರು ಅಕಸ್ಮಾತ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಅಂಥವ್ರೆಲ್ಲರೂ ಕೂಡ ಬೇಗ ನನ್ನ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಗೊತ್ತಿರೋರಿಗೆಲ್ಲರೂ ಕೂಡ ಈ ವಿಡಿಯೋನ ತಲುಪಿಸಿದರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡಬಹುದು ಇಲ್ಲೊಂದಿಷ್ಟು ಮರಿಗಳಿದೆ. ಸೊ ಈ ಮರಿಗಳನ್ನ ನಾನು ಮೊನ್ನೆ ದಿನ ಕಳಿಸ್ಕೊಟ್ಟಂಥ ಮರಿಗಳಿದೆ. ಸೊ ತುಂಬ ಕಲರ್ಫುಲ್ ಆಗಿರೋ, ತುಂಬ ಚೆನ್ನಾಗಿರೋ ಮರಿಗಳಾಗಿದೆ. ಸೊ ಈ ಥರ ಮರಿಗಳನ್ನ ನಾನು ಸುಮಾರು 1-2 ತಿಂಗಳಿಂದ ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ನನಗೆ ತುಂಬ ಫೋನ್ ಕರೆಗಳು ಬರ್ತಾ ಇರುತ್ತೆ. ಸೊ ನೀವು ಕೂಡ ಸಂತೆಪೇಟೆಗಳಿಗೆ ಬರ್ತಾ ಇರ್ತೀರ, ಮರಿಗಳನ್ನ ತಗೋತಾ ಇರ್ತೀರ. ಹಾಗಾಗಿ ಸ್ವಲ್ಪ ದಯವಿಟ್ಟು ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ವ್ಯವಹಾರ ಮಾಡಿ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸೊ ಬಕ್ರೀದ್ ಇನ್ನೇನು ಹತ್ತತ್ರ ಬರ್ತಾ ಇದೆ ಅಂದ್ಕೊಂಡು ತುಂಬ ಜನ ಸಂತೆಪೇಟೆಗೆ ಬಂದು ಅಥವಾ ನನ್ನ ಕಡೆ ಬಂದು ನನ್ನ ಮನೆಗೆ ಬಂದು ಮರಿಗಳನ್ನ ಕೊಡಿ ಅಥವಾ ಮರಿಗಳನ್ನ ಕಳಿಸ್ಕೊಡಿ ಅಂತ ನನಗೆ ಕೇಳ್ತೀರಾ. ಬಟ್ ರೇಟ್ ಕೂಡ ತುಂಬ ದುಬಾರಿ ಇದೆ. ಅದು ಯಾವ ಥರ ದುಬಾರಿ ಅಂದರೆ, ಸದ್ಯಕ್ಕೆ ಹೋದ ವರ್ಷ ಬಕ್ರೀದ್ ಲಾಸ್ಟ್ ಟೈಮಲ್ಲಿ ಕೊಟ್ಟಂಥ ದೊಡ್ಡ ಮರಿಗಳ ರೇಟು ಏನಿದೆಯೋ ಅಂಥ ರೇಟು ಈ ಸಣ್ಣ ಮರಿಗಳಿಗೆ ಈಗ ಇದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಹೋದ ವರ್ಷ ಬಕ್ರೀದ್ ಮಾರ್ಕೆಟ್ ಬಿದ್ದಂಥ ಟೈಮಲ್ಲಿ ದೊಡ್ಡ ಮರಿಗೆ ಏನು ರೇಟ್ ಇತ್ತಲ್ಲ, 15,000 16,000 ಏನಿತ್ತಲ್ಲ ದೊಡ್ಡ ಮರಿಗಳಿಗೆ, ಇದಕ್ಕಿಂತ ದೊಡ್ಡ ಮರಿಗಳಿಗೆ ರೇಟ್ ಇತ್ತು. ಆ ರೇಟು ಈಗ ಸದ್ಯಕ್ಕೆ ಈ ಸಂತೆಯಲ್ಲಿ ಅಥವಾ ನಮ್ಮ ಕಡೆಗೆಲ್ಲ ಇಂಥ ಮರಿಗಳಿಗೆ ಅದೇ ರೇಟು ಬಂದಿದೆ. ಸೊ ಹಾಗಾಗಿ ಈ ವರ್ಷ ಬರುವ ಬಕ್ರೀದ್ ಯಾವ ಥರ ಆಗುತ್ತೆ, ಯಾವ ಥರ ಇರುತ್ತೆ, ಯಾವ ಥರ ಮಾರ್ಕೆಟಿಂಗ್ ಇರುತ್ತೆ, ಯಾವ ಥರ ಮರಿಗಳು ಸೇಲ್ ಆಗುತ್ತೆ, ಮತ್ತು ಪುನಃ ಈ ವರ್ಷ ಕೂಡ ರೈತರ ಹತ್ರ ಅಥವಾ ಫಾರ್ಮಲ್ಲಿ ಮರಿಗಳೇನಾದರೂ ಉಳ್ಕೋಬಹುದಾ ಅದೇನು ಕೂಡ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಅದನ್ನು ಕಾಲವೇ ನಿರ್ಧರಿಸಬೇಕಾಗತ್ತೆ. ಸೊ ಹಾಗಾಗಿ ತುಂಬ ಜನ ಆತರಕ್ಕೆ ಬೀಳ್ತಾ ಇದ್ದಾರೆ. ನಾನು ತುಂಬ ಜನ ನೋಡಿದ್ದೇನೆ. ರೀಸೆಂಟಾಗಿ ಹೋದವರ ನನ್ನ ಮನೆಗೆ ಇಬ್ಬರು ಜನ ಬಂದು ನಾನು ಅವರಿಗೆ ವಿಡಿಯೋಗಳನ್ನ ಹಾಕಿದ್ದೆ. ನನ್ನ ಹತ್ರ ಈ ಥರ ಮರಿಗಳಿದೆ, ಬಕ್ರೀದ್ಗೋಸ್ಕರ ಮರಿಗಳನ್ನ ತೊಗೊಳ್ಳಿ, 14,200 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಆಮೇಲೆ 13,800 ರೂಪಾಯಿ ನಾನು ಮರಿಗಳನ್ನ ಕೊಡೋದು ಒಪ್ಕೊಂಡಿದ್ದೆ. ಬಟ್ ರೇಟ್ ಜಾಸ್ತಿ ಆಗುತ್ತೆ ಸರ್, ತುಂಬ ಜಾಸ್ತಿ ಆಗುತ್ತೆ ಅಂದ್ಕೊಂಡ್ರು. ಬಟ್ ನಾನು ಮರಿಗಳನ್ನ ಅವರಿಗೆ ಕೊಡಲಿಲ್ಲ. ಅವರು ಕೂಡ ಮರಿಗಳನ್ನ ನನ್ನ ಹತ್ರ ತಗೊಳ್ದೇನೆ ಒಂದಿನ ಅಮ್ಮಿಂಗಡ ಲಾಡ್ಜಲ್ಲಿ ಇದ್ದು ಸಂತೆಯಲ್ಲಿ ಮರಿಗಳನ್ನ ಖರೀದಿ ಮಾಡಬೇಕಂತ ತಗೊಳ್ಳಕ್ಕೆ ಹೋದರು. ಬಟ್ ರೇಟ್ ಕೂಡ ತುಂಬ ದುಬಾರಿ ಆಗೋದನ್ನು ನೋಡಿ ಆಮೇಲೆ ನಾನು ಮರಿಗಳನ್ನ ಅವ್ರಿಗೆ 13,800 ರೂಪಾಯಿಗೆ ನಾನು ಮರಿಗಳನ್ನ ಕೊಡ್ಬೇಕು ಅಂದ್ಕೊಂಡಿದ್ದೆ. ಹಬ್ಬ ಅಂದರೆ 13,800 14,000 ಕೊಡ್ಬೇಕಂತ ನನ್ನ ಒಪಿನಿಯನ್ ಇತ್ತು. ಬಟ್ ಅವರು 12,000 12,500 ಮರಿಗಳನ್ನ ಕೇಳಿ ಕೈ ಬಿಟ್ಟರು. ಬಟ್ ಸಂತೆಯಲ್ಲಿ ಬಂದು ಸರ್ ಅದೇ ಮರಿಗಳನ್ನ 14,500ಕ್ಕೆ ನೀವು ಕೊಡ್ರಿ, ನಮಗೆ ಬೇಕಾಗಿತ್ತೆ ಅಂತ ನಾನು ಕೇಳಿದ ಮೇಲೂ ಕೂಡ ನಾನು ಮರಿಗಳನ್ನ ಕೊಡಬೇಕಂತ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂದ್ಕೊಂಡಿಲ್ಲ ಅಂದರೆ ಅವರು ಕೂಡ ಸ್ವಲ್ಪ ಸಂತೆ ಪೇಟೆ ತಿರುಗಾಡಲಿ ಅಂತ ನನಗೂ ಕೂಡ ಒಂದು ಇದು ಇತ್ತು. ಹಾಗಾಗಿ ಅವರು ಕೂಡ ಸಂತೆಯಲ್ಲಿ ತಿರುಗಾಡಿದ್ರು. ವಿಪರ್ಯಾಸ, ಅವರಿಗೆ ಮರಿಗಳು ಸಿಗಲಿಲ್ಲ. ಅದೇ ಮರಿಗಳನ್ನ ನಾನು ಅವರಿಗೆ 14,900 ರೂಪಾಯಿಗೆ ಒಂದು ಮರಿಗಳನ್ನ ಕೊಟ್ಟೆ. ಅವ್ರಿಗೆ ನಾನು ಕೊಡ್ಬೇಕು ಅಂದ್ಕೊಂಡಿರೋದು 13,800, ಹಬ್ಬ ಬಂದರೆ 14,000 ಕೊಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ನಾನು 14,900 ರೂಪಾಯಿಗೆ ಒಂದು ಮರಿಗಳನ್ನ ಕೊಟ್ಟೆ. ಈ ಥರ ಸನ್ನಿವೇಶಗಳು, ಈ ಥರ ಕೆಲವೊಂದು ವ್ಯವಹಾರಗಳು ಈ ಥರ ಆಗುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ಕೆಲವೊಂದು ಅದೃಷ್ಟಗಳು ಒಮ್ಮೆ ಹಿಂಗೆ ಬರುತ್ತೆ. ಬಟ್ ನಾನು ಅವ್ರಿಗೆ ಕೊಟ್ಟರೆ ನನಗೂ ಕೂಡ ಇನ್ನೂ 1,000 ಲಾಸ್ ಆಗಿರೋದು, ಜಾಸ್ತಿನೇ ಲಾಸ್ ಆಗಿರೋದು. ಬಟ್ ಅವ್ರಿಗೆ ಕೊಡಲಿಲ್ಲ, ಅವರು ಕೂಡ ತೊಗೊಳಕ್ಕೆ ಮನಸ್ಸು ಮಾಡಲಿಲ್ಲ. ಹಾಗಾಗಿ ಸಂತೆಯಲ್ಲಿ ಬಂದು ಹೀಗೆ ಅಂತ ಓಡಾಡಿ ಮರಿಗಳನ್ನ ಗಡಿಬಿಡಿಯಲ್ಲಿ ತೊಗೊಳಕ್ಕೆ ಹೋದರೂ ಮರಿಗಳು ಕೂಡ ಸಿಗಲಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಮರಿಗಳು ಸಂತೆಯಲ್ಲಿ ಸಿಗೋದಿಲ್ಲ ಈಗ. ಯಾಕಂದರೆ ಮಾರುಕಟ್ಟೆಯಲ್ಲಿ ಇಂಥ ಮರಿಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಬಟ್ ಕಡಿಮೆ ಇರೋದನ್ನು ನೋಡಿದಂಥ ಫಾರ್ಮರ್ಸ್ಗಳು ಅಥವಾ ಫಾರ್ಮನ್ನು ಹೊಂದಿರುವಂಥ ನಮ್ಮಂಥ ಯುವಕರು ಏನು ಮಾಡ್ತಾರೆ ಅಂದರೆ ಮರಿಗಳನ್ನ ತಗೋಬೇಕು ಅಂತ ಹಠಕ್ಕೆ ಬಿದ್ದು ಏನೋ ಒಂದು ದುಬಾರಿ ರೇಟಿಗೆ ಖರೀದಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಥರ ನೀವು ದುಬಾರಿ ರೇಟ್ ಖರೀದಿ ಮಾಡೋದ್ರಿಂದ ಮುಂದೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಸಮಾಧಾನ ಇದ್ದು ಮರಿಗಳನ್ನ ತಗೋರಿ. ಹಾಗಾಗಿ ನೀವು ಇವಾಗಲೇ 16,000 15,500 ಕೊಟ್ಟು ಮರಿಗಳನ್ನ ತೊಗೊಂಡ್ರೆ ನೀವು ಅವಾಗ ಮಾರೋದು ಇನ್ನೇನಿದೆ ನನಗೂ ಕೂಡ ಗೊತ್ತಿಲ್ಲ.
ಸೊ ನಿಮ್ಮ ದುಡ್ಡು ನಿಮ್ಮ ವ್ಯವಹಾರ ನೀವು ಗಳಿಸಿರುವಂಥ ಒಂದು ದುಡ್ಡಾಗಿರುತ್ತೆ. ಬಟ್ ಅದರ ಬಗ್ಗೆ ನಾವೆಲ್ಲ ಈ ಥರ ಹೇಳೋದು ತಪ್ಪಂತ ನನಗೂ ಕೂಡ ಗೊತ್ತು, ಬಟ್ ಇನ್ನೂ ಮಾಡೋಕ್ಕಲ್ಲ, ಕೆಲವೊಂದನ್ನು ಹೇಳಲೇಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಯಾರೂ ಕೂಡ ಆ ಥರ ಬೆಳೆದು ನಿಧಾನ ಗತಿಯಲ್ಲಿ ಮರಿಗಳನ್ನ ತಗೋರಿ. ನೀವು 50 ಮರಿ ಸಾಕೋರಿದ್ದರೆ ಒಂದು 25 ಮರಿಗಳನ್ನ 20 ಮರಿಗಳನ್ನ ಸಾಕಿ ಈ ವರ್ಷ ಇದೊಂದು ವರ್ಷ ನೀವು ಕಾದು ನೋಡಿ. ಮುಂದಿನ ವರ್ಷ ನಿಮಗೆ ಸಾಕೋದಕ್ಕೆ ಲೈಫ್ ಇದ್ದೇ ಇದೆ. ಅದು ಬಿಟ್ಟು ಇದೇ ವರ್ಷನ ನಾವು ಕೋಟಿ ಗಳಿಸಬೇಕು, ಲಕ್ಷ ಗಳಿಸಬೇಕು ಅಂದರೆ ಆಗೋದಿಲ್ಲ. ಹಾಗಾಗಿ ನಿಧಾನವೇ ಪ್ರಧಾನ ಅಂತಾರಲ್ಲ, ಆ ಥರ ನೀವು ನಿಧಾನ ಮಾಡಿದರೆ ಏನಾದರೂ ಸಾಧನೆ ಮಾಡ್ಬೋದು ಅಥವಾ ಲಾಭ ಗಳಿಸ್ಬೋದು. ನೀವು ಆತರಕ್ಕೆ ಬಿದ್ದರೆ ನಿಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಗೊತ್ತಿರೋದನ್ನು, ನಾನು ನೋಡಿರೋದನ್ನು ನಾನು ಹೇಳ್ತಾ ಇದ್ದೇನೆ. ಸೊ ತುಂಬ ಜನ ನನ್ನ ಹತ್ರ ಬರ್ತೀರಾ, ಸಂತೆಯಲ್ಲಿ ಮರಿಗಳನ್ನ ತೊಗೋತೀರಾ, ನನಗೆ ಕೊಡಿಸ್ಕೊಡಿ ಅಂತೀರಾ. ಬಟ್ ನಾನು ಯಾರಿಗೂ ಕೊಡಿಸೋದಿಲ್ಲ. ನನಗೇನೋ ಅತಿ ಆತ್ಮೀಯರಿದ್ದಾಗ ಮಾತ್ರ ನಾನು ಕೊಡಿಸೋದಕ್ಕೆ ಹೋಗಿರ್ತೀನಿ. ಇನ್ನು ಕೆಲವು ಜನಕ್ಕೆ ನಾನು ಕೊಡಿಸೋದಿಲ್ಲ, ಫೋನು ಕೂಡ ತೆಗಿಯೋದಿಲ್ಲ. ಬಟ್ ನನ್ನ ಹತ್ರ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡ್ಕೊಂಡು ನನ್ನ ಮನೆಗೆ ಬರ್ರಿ. ನಿಮಗೆ ಸ್ಯಾಟಿಸ್ಫೈಡ್ ಆದರೆ ತೊಗೋರಿ, ಇಲ್ಲಾಂದರೆ ಸಂತೆಯಲ್ಲೇ ತೊಗೋರಿ. ಬಟ್ ನಿಧಾನ ಮಾಡಿ ತೊಗೋರಿ, ಆತರಕ್ಕೆ ಬೀಳಬೇಡಿ. ಬಕ್ರೀದ್ ಈ ವರ್ಷ ಕಾದು ನೋಡೋಣ ಈ ವರ್ಷ ಯಾವ ಥರ ರಿಸಲ್ಟ್ ಇದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.